ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತಿನ ಲಾಗು ಎಲ್ಲರಿಗೆ ಹೆಂಗೆ ಅನಿಸ್ತೈತೆ ನೋಡಿರಿ, ಎಲ್ಲ ಪೂರ್ತಿ ನೋಡಿರಿ. ಆಮೇಲೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತು ನೋಡಿರಿ, ನಾನು ನಿಮ್ಗೆ ಮೋಟಿವೇಶನ್ ಟಿಪ್ಸ್ ಹಾಕಿದ್ದೀನಿ, ಎಲ್ಲರೂ ನೋಡಿರಿ. ಏನಂದ್ರೆ ಬೆಳಿಗ್ಗೆ ಆದಮೇಲೆ ಎಲ್ಲ ನಾಷ್ಟ ಅದು ಎಲ್ಲ ಹುಡುಗರನ್ನೆಲ್ಲ ರೆಡಿ ಮಾಡಿದೆ, ಎಲ್ಲರನ್ನೂ ಸ್ಕೂಲ್ಗೆ ಅದೆಲ್ಲ ಕಳಿಸಿದ್ದು ನೋಡಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಯಾಕಂದ್ರೆ ಒಂದು 2-3 ದಿವಸ ಆಗಿತ್ತು. ಅಂದ್ರೆ ಎಲ್ಲ ಲಿಕ್ವಿಡ್ ಅದು ಫ್ಲೋರ್ ಕ್ಲೀನರ್ ಐತಲ್ಲ, ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿದ್ದಿಲ್ಲ. ಅಷ್ಟು ಫಿನಿಯಲ್ ಹಾಕಿ ಅಷ್ಟು ಕ್ಲೀನ್ ಮಾಡಿದ್ದೆ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತಳಗ ಫ್ಲೋರು ಮತ್ತು ಸೈಡಿಗೆಲ್ಲ ಇದು ಟೈಲ್ಸ್, ಅದು ಮನ್ಯಾಗ ಬಾತ್ರೂಮ್ ಅದೆಲ್ಲ ಕ್ಲೀನ್ ಇರ್ಬೇಕು ನೋಡಿ ಫ್ರೆಂಡ್ಸ್. ಅಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ, ಎಲ್ಲ ಪೂಜೆ ಅದೆಲ್ಲ ಮಾಡಬೇಕು, ಕ್ಲೀನ್ ಇಟ್ಕೋಬೇಕು ಮನೆಯೆಲ್ಲ. ಅಂದ್ರೆ ಲಕ್ಷ್ಮಿ ನಮ್ಮ ಮನೆ ಒಳಗೆ ಬರ್ತಾಳೆ. ಮತ್ತು ಏನರ ಇದ್ರೆ ನಮ್ಮ ಮನೆಯಲ್ಲಿ ಅದೆಲ್ಲ ಇದು ಆಗ್ತೈತಿ, ಶಾಂತಿ ಸಮಾಧಾನ ಎಲ್ಲ ಆಗ್ತೈತಿ. ಮನೆಯವರಿಗೆ, ಮಕ್ಕಳಿಗೆ, ಎಲ್ಲರೂ ಹೋಗ್ತಾರೆ ಬರ್ತಾರಲ್ಲ, ನೀವು ಈ ಥರ ಎಲ್ಲ ಮಾಡ್ಕೊರಿ ಫ್ರೆಂಡ್ಸು. ಮತ್ತು ಏನರ ಕೆಲಸನೂ ಮಾಡ್ಕೊರಿ. ಹೊರಗಡೆ ಹೋಗಿ ಸ್ವಲ್ಪ ಏನಾರ ಅಲ್ಲಿ ಮಾಡ್ಬೇಕು ನೋಡಿ ಫ್ರೆಂಡ್ಸು. ಇಲ್ಲಿಕ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊರಿ, ಅಂದ್ರೆ ಏನರ ನಮ್ಗೆ ಆಗ್ತೈತಿ. ಈ ಥರ ಎಲ್ಲ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸು. ಮತ್ತು ಮಕ್ಕಳಿಗೆಲ್ಲ ಹೇಳ್ಕೊತೀರಿ, ಜಾಸ್ತಿ ಹಣ ಅದೆಲ್ಲ ವೇಸ್ಟ್ ಮಾಡೋಕ್ಕದು ಕೊಡಬೇಡ್ರಿ. ಅವ್ರಿಗೆ ಏನರ ಬೇಕಾದ್ರೆ ನೀವು ಎಲ್ಲ ತಂದು ಕೊಡಿರಿ. ಗಂಡು ಮಕ್ಳು ಇರಲಿ, ಹೆಣ್ಮಕ್ಳು ಇರಲಿ, ಎಲ್ಲರಿಗೂ ಬೇಕು. ಗಂಡು ಮಕ್ಕಳಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರಿಗೆ ಆದರೂ ಮುಂದೆಲ್ಲ ಫ್ಯೂಚರ್ ಐತಲ್ಲ, ಅವ್ರಿಗೆ ಬೇಕು. ಅವರು ಇದನ್ನು ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ಕೊತ ಇರ್ಬೇಕು, ಅಂದ್ರೆ ಅವರಿಗೆ ಬುದ್ಧಿ ಇರೋಂಗಿಲ್ಲ ಮಕ್ಕಳಿಗೆ. ಯಾಕಂದ್ರೆ ಮೈನರಲ್ಲ, ಅದಕ್ಕೆ ನಾವು ಯಾವ ಥರ ಮಾಡ್ತೀವಿ ಮನೆಯಲ್ಲಿ ಆ ಥರ ಎಲ್ಲ ನೋಡ್ಕೊತಾರಲ್ಲ ಮಕ್ಕಳು, ಅದೇ ಥರ ಅವರು ಎಲ್ಲ ಕಲ್ತ್ಕೊತಾರೆ. ಇದು ನೋಡಿ ಫ್ರೆಂಡ್ಸ್, ನಮ್ಮದು ಮೇಲೆ ಕೆಪಿಟೇರಿಯ ಐತಲ್ಲ, ಅಲ್ಲಿ ಫಿಲ್ಟರಿನ ನೀರು ಬಾಟಲ್ನಾಗೆಲ್ಲ ತುಂಬ್ಕೊಂಡು ಬರೋಕತ್ತಿದ್ದೆ, ಅಲ್ಲಿದ್ದು ನೋಡಿ ಫ್ರೆಂಡ್ಸ್. ಇದು ಈ ಥರ ಎಲ್ಲ ಐತಿ, ಅದಕ್ಕೆ ನಿಮಗೆಲ್ಲ ವೀಡಿಯೋ ಮಾಡ್ತೀನಿ ನೋಡಿರಿ. ಯಾವ ಥರ ಮಂದಿ ಜನ ಎಷ್ಟು ಇದು ಮಾಡ್ತಾರೆ, ಸ್ಟ್ರಗಲ್ ಮಾಡ್ತಾರೆ, ಎಲ್ಲ ದುಡಿತಾರೆ. ದುಡಿದ್ರಲ್ಲ ಎಲ್ಲ ಆಗೋದು, ಹಣ ಅದು ಎಲ್ಲ ಬರೋದು. ಇಲ್ಲಾಂದ್ರೆ ಏನೂ ಆಗಂಗಿಲ್ಲ ನೋಡಿ ಫ್ರೆಂಡ್ಸು. ದುಡ್ಡೆಲ್ಲ ಕಷ್ಟ ಬಿಟ್ಟರೆ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಹೆಣ್ಮಕ್ಳಿದ್ರೆ ಒಂದು ಅಕೌಂಟ್ ಓಪನ್ ಮಾಡಿರಿ, ಸುಕನ್ಯಾ ಸಮೃದ್ಧಿದು. ಅದರ ಸ್ವಲ್ಪ ರೊಕ್ಕ ಕೂಡಿಸಿಡ್ರಿ, ನಾಳೆಗೆ ಅವ್ರ ಮದುವೆ ಆ ಥರ ಏನಾರ ಬೇಕಾದ್ರೆ ಮಂದಿ ತಗೋಗಿ ಕೈ ಚಾಚೋದು ಬೇಕಾಗಿಲ್ಲ. ಸೇವ್ ಮಾಡ್ಕೊರಿ, ನಿಮಗೋಸ್ಕರನೂ ಸೇವ್ ಮಾಡ್ಕೊರಿ, ಮಕ್ಳಿಗೂ ಸ್ವಲ್ಪ ಇಡ್ರಿ. ಅದು 500,000 ಅದು ದೊಡ್ಡ ಅಮೌಂಟ್ ಆಗ್ತೈತಿ. ಈಗಂತೂ ಗೊತ್ತಿದ್ದಿದ್ದು ಐತಲ್ಲ ಫ್ರೆಂಡ್ಸ್, ಎಷ್ಟು ಖರ್ಚು